ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಮಗ ಮಾಡ್ತಾ ಇದ್ದಾನೆ ಪನ್ನೀರ್ ಟಿಕ್ಕಾ. ಹೇಗೆ ಮಾಡ್ತಾನೆ ಅಂತ ಈ ವ್ಲಾಗಲ್ಲಿ ನೋಡಿ. ನನ್ನ ಅಮ್ಮ ಕೂಡ ಇದ್ದಾರೆ. ಸೊ ನಮಗೆಲ್ಲ ಮಾಡಿಕೊಡ್ತಾ ಇದ್ದಾನೆ. ಯಾರಿಗುಂಟು ಈ ಭಾಗ್ಯ ನೋಡಿ, ಮಕ್ಕಳು ಮಾಡಿಕೊಟ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಮೊದಲು ಕರ್ಡ್ ತೊಗೊಂಡಿದ್ದಾನೆ, ಮೊಸರು. ಸ್ವಲ್ಪ ಏನೇನು ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಸ್ವಲ್ಪ ಅದರಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ದಾನೆ. ಮತ್ತು ಇದು ಧನಿಯಾ ಜೀರಾ ಪೌಡರ್, ಜೀರಿಗೆ ಮತ್ತು ಕೊತ್ತಂಬರಿ ಕಾಳಿನ ಪೌಡರ್ ಇರುತ್ತಲ್ಲ, ಅದು ಮಿಕ್ಸ್ ಮಾಡಿದ್ದಾನೆ. ಸ್ವಲ್ಪ ಜೀರಿಗೆಯನ್ನು ಹೀಗೆ ಕ್ರಷ್ ಮಾಡಿ ಹಾಕ್ತಾ ಇದ್ದಾನೆ. ಯಾವಾಗಾದರೂ ಏನಾದರೂ ಸ್ಪೆಷಲ್ ಏನಾದರೂ ಮಾಡಿ ಕೊಡ್ತಾ ಇರ್ತಾನೆ. ಸೊ ಇವತ್ತು ಇದನ್ನು ಟ್ರೈ ಮಾಡ್ತಾ ಇದ್ದಾನೆ ನೋಡಿ. ಈ ಥರ ಜೀರಿಗೆ ಪುಡಿಯನ್ನು ಮಾಡ್ಕೊಂಡು ಹಾಕಿದ್ದಾನೆ. ಅದರಲ್ಲಿ ಧನಿಯಾ ಮಾತ್ರ ಇತ್ತು ಅನಿಸುತ್ತೆ, ಸೊ ಅದಕ್ಕೆ ಜೀರಿಗೆ ಹಾಕಿದ್ದಾನೆ, ಜೀರಿಗೆ ಪೌಡರ್. ಇದು ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಆ್ಯಡ್ ಮಾಡಿದ ಅದರಲ್ಲಿ. ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದಾನೆ, ಅರಿಶಿನ ಮಿಕ್ಸ್ ಮಾಡಿದ್ದಾನೆ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದಾನೆ. ಸೊ ಎಲ್ಲ ಹಾಕಿ ಮಿಕ್ಸ್ 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 ಮಾಡ್ತಾನೆ ಅನಿಸುತ್ತೆ. ಇದು ಮಿಕ್ಸ್ ಹರ್ಬ್, ಪಾರ್ಸ್ಲಿ ಕೂಡ ಹಾಕಿದ್ದಾನೆ. ಸೊ ಎಲ್ಲ ತೆಕ್ಕೊಂಡು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾನೆ ನೋಡಿ. ದಿನಾಲೂ ನಾವು ಮಾಡಿಕೊಡ್ತೇವಲ್ಲ, ಸೊ ಇವತ್ತು ನಮಗೆ ಅವನು ಮಾಡಿ ಕೊಡ್ತಾ ಇದ್ದಾನೆ. ಮತ್ತು ಇವಾಗ ಸಮ್ಮರ್ ಇರೋದ್ರಿಂದ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ, ಸೊ ರಾತ್ರಿಗೆ ಅಂತ ಮಾಡ್ತಾ ಇರೋದು ನೋಡಿ. ಈ ಥರ ಇದು ರೆಡಿ ಆಯಿತು. ಇವಾಗ ಪನ್ನೀರ್ ತೊಗೊಂಡಿದ್ದಾನೆ, ಅದು ಮಲಾಯಿ ಪನ್ನೀರು. ಸೊ ಇವಾಗ ಇದನ್ನು ಕಟ್ ಮಾಡ್ತಾನೆ. ಯಾವಾಗಾದರೂ ಮಕ್ಕಳು ಮಾಡಿಕೊಟ್ರೆ ತಿನ್ನೋಕ್ಕೆ ನಮಗೆ ಚೆನ್ನಾಗಿರುತ್ತೆ. ಒಂದಿನ ಮಾಡೋದು ತಪ್ಪಿತು ಅಲ್ವಾ, ನನಗೆ ಹಂಗೆ ಅನ್ನಿಸುತ್ತೆ. ಮತ್ತು ಮಾಡಿಕೊಟ್ರೆ ಖುಷಿಯಿಂದ ತಿಂತೀವಿ ಕೂಡ. ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ ಮಾಡೋದೆಲ್ಲ. ನನ್ನ ಮಗನಿಗೆ ಕೆಲವೊಂದು ಡಿಶಸ್ ತುಂಬ ಇಂಟ್ರೆಸ್ಟಿಂದ ಮಾಡ್ತಾನೆ ನೋಡಿ. ಈ ಥರ ಕಟ್ ಮಾಡಿ ಎಲ್ಲ ಕ್ಯೂಬ್ಸನ್ನು ಆ ಮಿಶ್ರಣದಲ್ಲಿ ಹಾಕಿದ್ದಾನೆ. ಸೊ ಟೇಸ್ಟಿ ಆಗುತ್ತೆ. ನೋಡಿದರೆ ಅನ್ನಿಸ್ತಾ ಇದೆ, ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿ ಇದ್ದಾವೆ ಅದರಲ್ಲಿ. ಉಪ್ಪು ಇವಾಗ ಹಾಕ್ತಾ ಇದ್ದಾನೆ, ಹಾಕೋಕ್ಕೆ ಮರ್ತಿದ್ದ ಅನಿಸುತ್ತೆ. ಮತ್ತು ಇದು ನೋಡಿ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿದ್ದಾನೆ. ಸೊ ಅದನ್ನೇ ಕೂಡ ಇದರಲ್ಲಿ ಹಾಕಿ ಎಲ್ಲವನ್ನು ಮ್ಯಾರಿನೇಟ್ ಮಾಡಿ ಇಟ್ಟರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇದನ್ನು ಮಾಡ್ತಾ ಇದ್ದಾನೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಅಂದರೆ ಅದೆಲ್ಲ ಎಲ್ಲ ಮಸಾಲೆನ ಚೆನ್ನಾಗಿ ಹಚ್ಕೊಳ್ಳುತ್ತೆ. ಆಮೇಲೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮುಚ್ಚಿದ್ದಾನೆ. ಮತ್ತು ಅದರ ಜೊತೆಗೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಐಸ್ ಟೀ ಮಾಡ್ತಾ ಇದ್ದಾನೆ. ಅದರಲ್ಲಿ ಸ್ವಲ್ಪ ನೀರಲ್ಲಿ ಟೀ ಪೌಡರ್ ಹಾಕಿದ್ದಾನೆ, ಸ್ವಲ್ಪವೇ ಸ್ವಲ್ಪ, ಮತ್ತು ಶುಗರ್ ಹಾಕಿದ್ದಾನೆ. ಸೊ ಇವಾಗ ಅದು ಮ್ಯಾರಿನೇಟ್ ಆಗುವಷ್ಟರಲ್ಲಿ ಟೀ ರೆಡಿ ಆಯಿತು. ಇದು ಐಸ್ ಟೀ ಮಾಡೋದು ಕಡೆಗೆ. ಇವಾಗ ಟಿಕ್ಕಾ ಮಾಡೋದಕ್ಕೆ ಈ ಥರದ ಸ್ಕೀವರ್ಸು, ಇದು ವುಡನ್ದು ಸ್ಟಿಕ್ಕು ತೊಗೊಂಡಿದ್ದಾನೆ. ಸೊ ಅದು ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆಯಿತು. ಒಂದು 15-20 ನಿಮಿಷ ಇಟ್ಟಿದ್ದರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಒಂದೊಂದಾಗಿ ಸ್ಕೀವರಲ್ಲಿ ಹಾಕೋದು. ನೋಡೋಕ್ಕಂತೂ ಚೆನ್ನಾಗಿ ಕಲರ್ಫುಲ್ಲಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ ಅನ್ನಿಸ್ತಾ ಇದೆ. ಸೊ ಈ ಥರ ನೋಡಿ, ಸ್ಕೀವರ್ಗೆ ಎಲ್ಲವನ್ನು ಒಂದೊಂದಾಗಿ ಹಾಕ್ಕೊಳ್ಳೋದು. ನೋಡಿ ಈ ಥರ. ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರು ಈ ಥರ ಸೀಕ್ವೆನ್ಸ್ ಆಗಿ ಒಂದೊಂದಾಗಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ಎಲ್ಲ ಇಟ್ಕೊಳ್ತಾ ಇದ್ದಾನೆ. ಸೊ ನಾನು ಮಾತ್ರ ಅವನಿಗೆ ಏನು ಹೇಳ್ತಾ ಇಲ್ಲ, ಜಸ್ಟ್ ಅವನೇ ಮಾಡ್ತಾ ಇರೋದು, ನಾನು ರೆಕಾರ್ಡ್ ಮಾಡ್ತಾ ಇದ್ದಾನೆ. ಸೊ ಈ ಥರ ಅವರು ಕೂಡ ಕಲಿತಾರೆ ಅಲ್ವಾ. ಮತ್ತು ಎಲ್ಲಾದರೂ
ಕೆಲಸ ಮಾಡೋಕ್ಕೆಲ್ಲ ಹೋಗ್ತಾರೆ, ಬ್ಯಾಚುಲರ್ ಇರ್ತಾರೆ. ಅವಾಗ ಮಾಡ್ಕೊಳ್ಳೋದು ಎಷ್ಟು ಮಾಡ್ಕೊಳ್ತಾರೆ ಗೊತ್ತಿಲ್ಲ, ಆದರೆ ಯಾವಾಗಾದರೂ ಒಮ್ಮೆ ಮನಸ್ಸು ಬಂದರೆ ಮಾಡ್ಕೋತಾರೆ. ಇಲ್ಲಾಂದರೆ ಇದೆ ಅಲ್ಲ ಮಾಮೂಲಿ, ಹೊರಗಡೆ ಫುಡ್ಡು ತಿಂತಾರೆ, ಬೇಜಾರಾದ್ರಾಗ ಈ ಥರ ಮಾಡ್ಕೊಂಡು ತಿಂತಾರೆ. ಯಾರಿಗೆ ಅಡುಗೆ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಅವರು ಮಾಡಿಕೊಂಡು ತಿಂತಾರೆ. ಹೊರಗಡೆದು ಡೈಲಿ ತಿಂದು ಬೇಜಾರಾಗುತ್ತಲ್ಲ. ಸೊ ಅವ್ನು ಮಾಡ್ತಾ ಇದ್ದರೆ ಅವನಾಗಿ ಹೇಳ್ತಾನೆ, ಇದು ಮಾಡ್ತೀನಿ ಅದು ಮಾಡ್ತೀನಿ, ಅವಾಗ ಅವನು ಮಾಡ್ತಿರ್ತಾನೆ. ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ. ಸೊ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ ಟಿಕ್ಕ ಇದೆಲ್ಲ ಸ್ಟಿಕ್ಕು, ಅದನ್ನು ಅದರಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡೋಕ್ಕೆ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಮೊಸರು ಅದೆಲ್ಲ ಮಸಾಲೆದು. ಸೊ ಇದು ಸ್ವಲ್ಪ ಆಯಿಲ್ ಬಿಸಿ ಆಯಿತು. ಇವಾಗ ಈ ಪ್ಯಾನಲ್ಲಿ ಎಲ್ಲ ಒಂದೊಂದಾಗಿ ಇಟ್ಕೊಳ್ಳೋದು. ಅವನಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಏರ್ ಫ್ರೈಯರಲ್ಲಿ ಟ್ರೈ ಮಾಡ್ಬೋದು. ಇವತ್ತು ಈ ಥರ ಪ್ಯಾನಲ್ಲಿ ಮಾಡ್ತಾ ಇರೋದು. ಸೊ ಎರಡು ಬದಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಸ್ಲೋ ಮೀಡಿಯಮ್ ಇದರಲ್ಲಿ ಫ್ಲೇಮಲ್ಲಿ ಇಟ್ಟಿದ್ದಾನೆ. ಒಂದು ಕಡೆ ಚೆನ್ನಾಗಿ ಆದಮೇಲೆ ಮತ್ತೆ ಪಕ್ಕಕ್ಕೆ ಹೊರಳಿಸಿ ಮತ್ತೆ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸಬೇಕು, ಪನ್ನೀರು ಮತ್ತು ಅದೆಲ್ಲ. ಇವಾಗ ಪನ್ನೀರೆಲ್ಲ ಫ್ರೈ ಚೆನ್ನಾಗಾಯಿತು ನೋಡಿ. ಅದನ್ನು ತೆಗೆದು ಒಂದು ಈ ಥರ ಗ್ಯಾಸ್ ಮೇಲೆ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಟರ್ ಅಪ್ಲೈ ಮಾಡಬೇಕು, ತುಪ್ಪ ಅಥವಾ ಬಟರು. ಆಮೇಲೆ ಈ ಥರ ಮಾಡಬೇಕು. ಉಳಿದ ವೆಜಿಟೇಬಲ್ಸನ್ನು ವೇಸ್ಟ್ ಮಾಡಿಲ್ಲ. ಈ ಥರ ಎಲ್ಲ ಮಾಡಿದ ಮೇಲೆ ನೋಡಿ ರೆಡಿಯಾಗಿದೆ. ತುಂಬಾ ಒಳ್ಳೆ ಪರಿಮಳ ಬರ್ತಾ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋಕ್ಕೆ. ಇವಾಗ ತಿನ್ನೋಕ್ಕೆ ಕೂಡ ಟೇಸ್ಟಿ ಅನಿಸುತ್ತೆ ನೋಡಿ. ಲಾಸ್ಟ್ಗೆ ಉಳಿದ ಕ್ಯಾಪ್ಸಿಕಮ್ ಮತ್ತು ಆನಿಯನನ್ನು ಸಪ್ರೇಟಾಗಿ ಅದನ್ನು ಕೂಡ ಮಾಡಿದ. ಮತ್ತು ಉಳಿದ ಅದು ಬ್ಯಾಟರ್ ಇತ್ತಲ್ಲ ಎಲ್ಲ ಮ್ಯಾರಿನೇಟ್ ಮಾಡಿದ್ದು, ಅದನ್ನು ಈ ಥರ ಪ್ಯಾನಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿ ಇತ್ತಲ್ವ, ಸೊ ಅದೇ ಆಯಿಲಲ್ಲಿ ಹೀಗೆ ಗ್ರೇವಿ ಥರ ಮಾಡ್ತಾ ಇದ್ದಾನೆ. ಸೊ ಒಂದು 5 ನಿಮಿಷ ಅದು ಮಾಡಿ ಅದನ್ನು ಉಳಿದ ಗ್ರೇವಿಯನ್ನು ವೇಸ್ಟ್ ಮಾಡಿದೆ. ಅದನ್ನು ಈ ಥರ ಟಿಕ್ಕ ಮೇಲೆ ಹಾಕಿದರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಡ್ರೈನೆಸ್ ಇರಲ್ಲ, ಟೇಸ್ಟ್ ಅನಿಸುತ್ತೆ ತಿನ್ನಬೇಕಾದ್ರೆ ಗ್ರೇವಿ ಜೊತೆ. ನೋಡಿ ಇವಾಗಂತೂ ಇದಂತೂ ರೆಡಿ ಆಯಿತು. ತಿನ್ನೋಕ್ಕೆ ಯಾವಾಗ ಕೊಡ್ತಾನೆ ಅನ್ನಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳು ಕೂಡ ಹೀಗೆ ನಿಮಗೆ ಏನಾದರೂ ಮಾಡಿಕೊಟ್ಟಿರ್ತಾರೆ, ಅವಾಗ ನಿಮಗೆ ಕೂಡ ಖುಷಿಯಾಗುತ್ತಲ್ವ. ನೀವು ಕಮೆಂಟ್ ಮಾಡಿ ಹೇಳಿ. ಮತ್ತು ನೋಡಿ ಒಂದು ಸ್ವಲ್ಪ ಪೊಟೆಟೊ ಫ್ರೈಸ್ ಮಾಡ್ತಾ ಇದ್ದಾನೆ. ಹಾಗೆ ಇದು ಕೋಲ್ಡ್ ಐಸ್ ಟೀ ರೆಡಿಯಾಗಿದೆ. ಸೊ ಇದು ಐಸ್ ಟೀಯನ್ನು ಗ್ಲಾಸ್ಗೆ ಹಾಕೋಕ್ಕೆ ಮುಂಚೆ ಅದರಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಮಾಡಿದ್ದ ಟೀಯನ್ನು ಇದರಲ್ಲಿ ಹಾಕಿ, ಇದರಲ್ಲಿ ಒಂದು ಸ್ವಲ್ಪ ಲೆಮನ್ ಡ್ರಾಪ್ಸ್ ಹಾಕಬೇಕು. ಇದರಲ್ಲಿ ತುಂಬ ಟೇಸ್ಟಿಯಾಗಿ, ಇದರಲ್ಲಿ ಸ್ವಲ್ಪ ನಿಂಬೆ ಡ್ರಾಪ್ಸನ್ನು ಹಾಕ್ತಾ ಇದ್ದಾನೆ, ಲೆಮನ್ ಡ್ರಾಪ್ಸ್ ಥರ ಹಾಕಿದರೆ ಇದು ನಮ್ಮ ಟೀ ರೆಡಿ ಆಗುತ್ತೆ, ಐಸ್ ಟೀ. ಸೊ ಈ ಥರ ನೋಡಿ. ಮತ್ತು ಅದರಲ್ಲಿ ಸ್ವಲ್ಪ ಪುದೀನ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಸಮ್ಮರಲ್ಲಿ ಈ ಥರ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಟೀ ಕುಡಿಯೋ ಬದಲಿಗೆ ಈ ಥರ ಮಾಡಿ. ಐಸ್ ಟೀ ಅಂತಾರೆ ಇದಕ್ಕೆ. ಬ್ಲ್ಯಾಕ್ ಟೀ ವಿತ್ ಕ್ಯೂಬ್ಸ್, ಐಸ್ ಕ್ಯೂಬ್ಸು ಅನ್ಬೋದು. ಅದರಲ್ಲಿ ಲೆಮನ್ ಡ್ರಾಪ್ಸು ಮತ್ತು ಪುದೀನ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಟಿಕ್ಕ ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಹೀಗೆ ಟ್ರೈ ಮಾಡಿ ನೋಡಿ. ನಮಗಂತೂ ಇವತ್ತು ರಾತ್ರಿ ಡಿನ್ನರ್ಗೆ ಐಸ್ ಟೀ ಮತ್ತು ಇದು ಪನ್ನೀರ್ ಟಿಕ್ಕ ಇತ್ತು. ಸೊ ಮಗ ಮಾಡಿದ ಮೇಲೆ ಇನ್ನೂ ಟೇಸ್ಟಿ ಅನ್ನಿಸ್ತು, ಖುಷಿ ಕೂಡ ಅನ್ನಿಸ್ತು ಮಾಡಿಕೊಟ್ಟಿದ್ದಕ್ಕೆ. ಡೈಲಿ ನಾವೇ ಮಾಡ್ತಾ ಇರ್ತೀವಲ್ಲ, ಸೊ ಅದರ ಜೊತೆ ಸ್ವಲ್ಪ ಅದು ಪೊಟೆಟೊ ಫ್ರೈಸ್ ಮಾಡಿದ್ದ ಅದನ್ನು ಕೂಡ
ತಿನ್ನೋಕೆ ರೆಡಿ ಮಾಡಿದ್ದಾನೆ ನೋಡಿ, ಈ ಥರ ಫುಲ್ ರೆಡಿ ಆಯಿತು. ಹೇಗೆ ಅನ್ನಿಸ್ತು ನಿಮಗೆ ನನ್ನ ಮಗ ಮಾಡಿದ ಐಸ್ ಟೀ ಮತ್ತು ಪನ್ನೀರ್ ಟಿಕ್ಕಾ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.